ನಿಮ್ಮ ಡಾಕ್ಟರ್ ಟಿವಿ 9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಂಜೆತನ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ. ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ತಾಯಿತನ ಅನುಭವಿಸಬೇಕು ಎನ್ನುವವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ. ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಸಂತಾನೋತ್ಪತ್ತಿ ಚಿಕಿತ್ಸೆ ಪಡೆಯುವಾಗ ದಂಪತಿಗಳು ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಹಲವಾರು ಪ್ರಶ್ನೆಗಳು ಜನರಲ್ಲಿ ಇರುತ್ತೆ. ಇವತ್ತು ಆ ಅನುಮಾನಗಳನ್ನ ಬಗೆಹರಿಸೋದಕ್ಕೆ ನಮ್ಮೊಂದಿಗೆ ಗರ್ಭಗುಡಿ IVF ಸೆಂಟರ್ನಲ್ಲಿ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ವೇತಾ ಅಶೋಕ್ ಹಾರ್ನಾಲ್ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಡಾಕ್ಟರ್, ಗರ್ಭಗುಡಿ IVF ಸೆಂಟರಲ್ಲಿ ಹಲವಾರು ಪೇಷಂಟ್ಸ್ ಬಂದಿರ್ತಾರೆ. ನೀವು ಸಾಕಷ್ಟು ಜನ ಪೇಷಂಟ್ಸ್ನ ಡೈಲಿ ಟ್ರೀಟ್ ಮಾಡ್ತಾ ಇರ್ತೀರಾ. ಎಲ್ಲ ವಯಸ್ಸಿನ ಪೇಷಂಟ್ಸ್ ಕೂಡ ನೀವು ನೋಡ್ತಾ ಇರ್ತೀರಾ, ಕಪಲ್ಸು. ಸೊ ಸಾಮಾನ್ಯವಾಗಿ ಅವರು ತರುವಂತಹ ದೂರುಗಳೇನು, ಮತ್ತು ಅದರಲ್ಲಿ ನಿಮಗೆ ಕಂಡುಬರುವಂತಹ ತಪ್ಪುಗಳೇನು? ಅಂದರೆ ಅದು ಏಜ್ ಆಗಿರಬಹುದು ಅಥವಾ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಕಪಲ್ಸ್ ಹೆಚ್ಚಾಗಿ ಅನ್ನುವಂಥದ್ದು. ಸಾಮಾನ್ಯವಾಗಿ ನಾವು ಡೇ ಟು ಡೇ ಬೇಸಿಸಲ್ಲಿ ತುಂಬ ಕಪಲ್ಸ್ನ ನೋಡ್ತೀವಿ. ಅವರು ನಮ್ಮ ಹತ್ರ ಮಾತಾಡಿಬಿಟ್ಟು ಒಂದೇ ಒಂದು ಹೇಳ್ತಾರೆ, ಡಾಕ್ಟರ್ ನಾವು ಇಲ್ಲಿ ಮುಂಚೆನೇ ಬರಬೇಕಾಗಿತ್ತು ಅಂತ. ಅವರಿಲ್ಲಿ ಯಾಕೆ ಈ ಥರ ಹೇಳ್ತಾರೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಹತ್ರ ಬರೋ ಕಪಲ್ಸು ಫಸ್ಟ್ 3-4 ಇಯರ್ಸಲ್ಲಿ ಅವ್ರೇನೂ ಟ್ರೀಟ್ಮೆಂಟೇ ತೊಗೊಂಡಿರಲ್ಲ, ಅದು ಅವ್ರಿಗೆ ಗೊತ್ತೇ ಇರಲ್ಲ. ಆಮೇಲೆ ನೆಕ್ಸ್ಟ್ 1 or 2 ಇಯರ್ಸಲ್ಲಿ ಬರೀ ವೈಫ್ಗಷ್ಟೇ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅಲ್ಲಿ ಮತ್ತೆ 1-2 ವರ್ಷ ಅವರು ಕಳ್ಕೊಳ್ತಾರೆ. ಅದಾದಮೇಲೆ ಯಾವಾಗ ಮಗು ಆಗಲ್ವಲ್ಲ ಆವಾಗ ನಮ್ಮ ಹತ್ರ ಬರ್ತಾರೆ. ಸೊ ನಮ್ಮ ಹತ್ರ ಬಂದಾಗ ನಾವು ಇಬ್ಬರನ್ನೂ ಇವ್ಯಾಲ್ಯೂಯೇಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಅವ್ರ ಹಸ್ಬೆಂಡಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಆ ಥರ ಇರೋವಾಗ ಏನಾಗುತ್ತೆ ಅಂದರೆ ಅವ್ರದ್ದು ಆಲ್ರೆಡಿ ಪ್ರಿಷಿಯಸ್ ಒಂದು 4 to 6 ಇಯರ್ಸ್ನ ಅವರು ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾವು ಯೂಶಲಿ ಅಕಾರ್ಡಿಂಗ್ ಟು ನಮ್ದೇನು ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ವೈಫ್ಗೆ ಏನಾದರೂ 35 ವರ್ಷಕ್ಕಿಂತ ಕಡಿಮೆ ಇದ್ದರೆ ನಾವು 1 ವರ್ಷ ಟ್ರೈ ಮಾಡಿ, ಮಗು ಆಗ್ತಾ ಇಲ್ಲ ಅಂದರೆ ಸಂತಾನೋತ್ಪತ್ತಿ ವಿಷಯಕ್ಕೆ ಹೋಗಬೇಕು ಅಂತ ಹೇಳ್ತೀವಿ. ಅದೇ ವೈಫ್ಗೆ 35 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ನಾವು 6 ತಿಂಗಳು ನೀವು ಟ್ರೈ ಮಾಡಿ, ಆಗ್ತಾ ಇಲ್ಲ ಅಂದರೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಅಂತ ಹೇಳ್ತೀವಿ. ಬಟ್ ಅವರು ಇಲ್ಲಿ 4 to 6 ಇಯರ್ಸ್ ವೇಟ್ ಮಾಡ್ತಾ ಇದ್ದಾರೆ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಏನು ಅಂದರೆ ಬೇಗ ಬರಬೇಕು ಟ್ರೀಟ್ಮೆಂಟ್ಗೆ. ಆವಾಗ ನಮಗೆ ಯಾವ ಥರ ಪ್ರಾಬ್ಲಮ್ಸ್ ಇದೆ, ಯಾವ ಥರ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು, ಅದಕ್ಕೆ ಏನು ಟ್ರೀಟ್ಮೆಂಟು ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ತುಂಬ ಸಲ ಅವರು ಮೇಡಮ್ ನಮಗಿದನ್ನು ಯಾರೂ ಹೇಳಲೇ ಇಲ್ಲ, ನಾವು ತುಂಬ ಹಾಸ್ಪಿಟಲ್ಸ್ಗೆ ಹೋಗಿದ್ವಿ, ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿಲ್ಲ, ಈ ಥರ ಟೆಸ್ಟ್ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಬೇಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹತ್ರ ಹೋಗಿಬಿಟ್ಟು ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ 35 ವರ್ಷದ ಒಳಗಡೆ ಆದರೆ 1 ವರ್ಷ ಮಿನಿಮಮ್ ಟ್ರೈ ಮಾಡಿ ಆಮೇಲೆ ಇಮಿಡಿಯೇಟ್ಲಿ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಸೂಕ್ತ ಅನ್ನೋದಾಗಿ ಹೇಳಿದ್ರಿ. ಇನ್ನು ಡಾಕ್ಟರ್, ತುಂಬ ಜನಕ್ಕೆ ಮೈಂಡಲ್ಲಿ ಏನಿರುತ್ತೆ ಅಂದರೆ ಹೇಳಿದ್ರೆ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳ ಕಾಲ ಟ್ರೈ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಲ್ಲ, ಹೊರತಾಗಿ ಚಿಕ್ಕ ವಯಸ್ಸು ಯಾಕೆ ಹೋಗಬೇಕು ಈಗಲೇ ಅಂದರೆ ಇನ್ನೂ ನನಗೆ ಮೇ ಬಿ ಕೆಲವ್ರಿಗೆ 25-26ಇಂದನೇ PCOD ಅಂತ ಸಮಸ್ಯೆಗಳಿರುತ್ತೆ. ಇನ್ನು ಚಿಕ್ಕ ವಯಸ್ಸು 30 ಆದಮೇಲೆ ನೋಡೋಣ ಆ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದು ಕೂಡ ಫರ್ಟಿಲಿಟಿ ರಿಸಲ್ಟ್ಸ್ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಡೆಫಿನೆಟ್ಲಿ ಆಗುತ್ತೆ. ನಾನು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಮ್ಮ ಹತ್ರ ಒಂದು ಕಪಲ್ ಬಂದರು. ಅವರು ವೈಫ್ಗೆ ಏಜು 23 ಇಯರ್ಸ್ ಮಾತ್ರ, ಅಂದರೆ 23 ವರ್ಷ, ಹಸ್ಬೆಂಡ್ಗೆ 26 ವರ್ಷ. ಓಕೆನಾ? ಮದುವೆಯಾಗಿ ಒಂದು 3-4 ಇಯರ್ಸ್ ಆಗಿತ್ತು, ಟ್ರೈ ಮಾಡ್ತಾಯಿದ್ರು. ಬಟ್ ನಮ್ಮ ಹತ್ರ ಬಂದಾಗ ಅವ್ರದ್ದು ಎಗ್ ರಿಸರ್ವ್ ಅಂದರೆ ಮೊಟ್ಟೆ ಸಂಖ್ಯೆ ಅಂತ ಏನು ಹೇಳ್ತೀವಿ, ಅದು ತುಂಬಾ ಕಡಿಮೆ ಆಗೋಗಿತ್ತು. ಆಮೇಲೆ AMH ಅಂತ ಒಂದು ಟೆಸ್ಟ್ ಮಾಡಿಸಿದ್ರು ಅವರು. ಅದರಲ್ಲಿ ನಮಗೆ ಅದು 0.6 ಇದೆ ಅಂತ ಗೊತ್ತಾಯಿತು. ಸೊ ಅದನ್ನು ನಾವು ಲೋ ರಿಸರ್ವ್ ಅಂತ ಕರಿತೀವಿ. ಓಕೆನಾ? ನಾವು ಅವ್ರಿಗೆ ಆವಾಗಲೇ ಹೇಳಿದ್ವಿ, ನೀವು ಟ್ರೀಟ್ಮೆಂಟ್ ಬೇಗ ತೊಗೋಬೇಕು, ಇಲ್ಲಾಂದರೆ ಮೊಟ್ಟೆ ಸಂಖ್ಯೆ ಅತಿ ವೇಗವಾಗಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ವಿ. ಬಟ್ ಅವರು ಹಾಗೆ ಹೊಟ್ಟೋದ್ರು. ಓಕೆನಾ? ಆಮೇಲೆ ಅವರು ಏನೇನೋ ಟ್ರೀಟ್ಮೆಂಟ್ ಹೊರಗಡೆ ತೊಗೊಂಡ್ರು, ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಅವ್ರು 4 ವರ್ಷ ಆದಮೇಲೆ ಮತ್ತೆ ನಮ್ಮ ಹತ್ರ ಬಂದರು. ಓಕೆನಾ? ಆವಾಗ ಅವ್ರ AMH 0.01 ಆಗೋಗಿತ್ತು. ಆ ಸ್ಟೇಜಲ್ಲಿ 27 ವರ್ಷ ಅವ್ರಿಗೆ.
ಆಮೇಲೆ ಆ ಸ್ಟೇಜಲ್ಲಿ ನಾವು ಅವ್ರ ಎಗ್ಸ್ ಯೂಸ್ ಮಾಡಿ ನಾವು IVF ಮಾಡೋಕ್ಕಾಗಲ್ಲ. ಆವಾಗ ದಾನಿಗಳ ಮೊಟ್ಟೆ ತೊಗೋಬೇಕಾಗುತ್ತೆ. ಸೊ ಅವ್ರಿಗೆ ಎಷ್ಟು ಏಜು 30 ಇಯರ್ಸ್ವರೆಗೂ ಅವರು ನಾವಿನ್ನೂ ಯಂಗ್ ಆಗಿದ್ದೀವಿ, ಟ್ರೀಟ್ಮೆಂಟ್ ಬೇಡ ಅಂತಲೇ ಅಂದ್ಕೊಂಡಿರ್ತಾರೆ. ಬಟ್ ಇಲ್ಲಿ 23 ಇಯರ್ಸಲ್ಲೇ ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನಾವು ಇವಾಗ ಈ ಎಗ್ ಕೌಂಟ್ ಅಂತ ಏನು ಹೇಳ್ತೀವಲ್ವ, ತುಂಬಾ ಬೇಗ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಓಕೆನಾ? ಸೊ ನಾವು ಇನ್ನೂ ತುಂಬ ಯಂಗು, ನಮ್ಗೆ ಈ ಸ್ಟೇಜಲ್ಲಿ ಟ್ರೀಟ್ಮೆಂಟೇ ಬೇಕಾಗಲ್ಲ, ನಮಗಿನ್ನೂ ತುಂಬ ಟೈಮ್ ಇದೆ ಅಂತ ಹೇಳೋದು ತಪ್ಪು. ಅದಕ್ಕೆ 1 ವರ್ಷ ಮ್ಯಾಕ್ಸಿಮಮ್ ಟೈಮ್ ನೀವು ಟ್ರೈ ಮಾಡ್ಬೋದು. ಆ ಟೈಮಲ್ಲಿ ನಿಮ್ಗೆ ಏನಾದರೂ ಆಗ್ತಾ ಇಲ್ಲ, ಮಗು ಆಗ್ತಾ ಇಲ್ಲ, ಪಾಸಿಟಿವ್ ಬರ್ತಾ ಇಲ್ಲ ಅಂದರೆ ನೀವು ಇಮಿಡಿಯೇಟ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಬೇಕು. ಓಕೆ ಡಾಕ್ಟರ್, ಇನ್ನು ಅಂದರೆ ಮಿಡ್ ಏಜಲ್ಲಿ ಅಥವಾ ರೈಟ್ ಏಜಲ್ಲಿ ಅಂತಲೇ ತಗೊಂಡ್ರೆ ಈಗ ದಂಪತಿಗಳ ಆರೋಗ್ಯ ಫರ್ಟಿಲಿಟಿ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ, ಅಂದರೆ ಯಾರೆಲ್ಲ ಯಾವ ಹಂತದಲ್ಲಿ ಇದಕ್ಕೆ ಹೋಗಬೇಕು ಅನ್ನುವಂಥದ್ದು. ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ. ಸೊ ಅಂಥವರು ಬೇಗನೆ ಫರ್ಟಿಲಿಟಿ ತಗೊಳ್ಬೇಕಾ, ಯಾವೆಲ್ಲ ಫ್ಯಾಕ್ಟರ್ಸ್ನ ಗುರುತಿಸಬೇಕು ಇದು ಡಿಪೆಂಡ್ ಆಗುವಂಥದ್ದು ಅನ್ನೋ? ಇವಾಗ ಸಾಮಾನ್ಯವಾಗಿ ಈ ಋತುಚಕ್ರ ಅಂತೀವಲ್ವ, ಅದು 28 to 30 ಡೇಸ್ ಇರುತ್ತೆ. ಬಟ್ ಈ PCOD ಅಥವಾ ತುಂಬ ಬೇಗ ಏನಾದರೂ ಅವ್ರ ರಿಸರ್ವ್ ಕಡಿಮೆ ಆಗ್ತಾ ಇದೆ, ಈ ಥರ ಇರುವಾಗ ತುಂಬ ಲೇಟಾಗಿ ಪೀರಿಯಡ್ಸ್ ಬರೋದು ಅಥವಾ ತುಂಬ ಬೇಗನೆ ಪೀರಿಯಡ್ಸ್ ಬರೋದು, ಈ ಥರ ಏನಾದರೂ ಆಗ್ತಾ ಇದ್ದರೆ ಅವರು ಬೇಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೆ ಬರಬೇಕು. ಆಮೇಲೆ ತೂಕ ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ, ಡಯಾಬಿಟೀಸ್ ಇರುತ್ತೆ ತುಂಬ ಯಂಗ್ ಏಜಲ್ಲಿ, BP ಜಾಸ್ತಿ ಇರುತ್ತೆ, ಅಥವಾ ಏನಾದರೂ ಅವ್ರದ್ದು ಲೈಫ್ ಸ್ಟೈಲ್ ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಲೈಫ್ ಸ್ಟೈಲ್ ಅವ್ರದ್ದು ಸ್ಮೋಕಿಂಗ್, ಆಲ್ಕೋಹಾಲ್ ಈ ಥರ ಏನಾದರೂ ಹಿಸ್ಟ್ರಿ ಇದ್ದರೆ, ಅಥವಾ ಆಲ್ರೆಡಿ ಕೆಲವೊಂದು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ ಅವರು, ಏನಾದರೂ ಮೊಟ್ಟೆ ಸಂಖ್ಯೆ ಕಡಿಮೆ ಇದೆ ಅಥವಾ ಅವ್ರ AMH ತುಂಬ ಕಡಿಮೆ ಆಗೋಗಿದೆ, ಅಥವಾ ಅವ್ರದ್ದು ಸೆಮೆನ್ ಅನಾಲಿಸಿಸಲ್ಲಿ ಏನಾದರೂ ಕೌಂಟು ಮೋಟಿಲಿಟಿ ತುಂಬ ಕಡಿಮೆ ಆಗಿದೆ, ಈ ಥರ ನಮ್ಗೆ ಆಲ್ರೆಡಿ ಗೊತ್ತಿದ್ದರೆ ಅವರು ಬೇಗ ಟ್ರೀಟ್ಮೆಂಟ್ ತೊಗೋಬೇಕು. ಓಕೆನಾ? ಅವ್ರು ಈ ಥರ ಇರೋ ಪೇಷಂಟ್ಸು ಏನಾದರೂ ತುಂಬ ವೇಟ್ ಮಾಡಿದ್ರೆ ಅವರು ಆಮೇಲೆ ಏಜ್ ಫ್ಯಾಕ್ಟರು ಕೂಡ ಕನ್ಸಿಡ್ರೇಷನಲ್ಲಿ ಬರುತ್ತೆ. ಓಕೆ, ಈ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕಿಂತ ಏಜ್ ಜಾಸ್ತಿ ಆದಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರಲ್ಲಿ ಸಕ್ಸಸ್ ರೇಟ್ಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ 38-40 ಇಯರ್ಸಲ್ಲಿ ಕೆಲವೊಬ್ರು ನಮ್ಮ ಹತ್ರ ಬರ್ತಾರೆ, ಆವಾಗ IVF ಮಾಡಿದ್ರು ಕೂಡ ಸಕ್ಸಸ್ ರೇಟ್ ಯಂಗ್ ಏಜಲ್ಲಿ ಮಾಡೋಕ್ಕಿಂತ ತುಂಬ ಕಡಿಮೆ ಆಗಿಬಿಡುತ್ತೆ. ಯಂಗ್ ಏಜಲ್ಲಿ 50 to 60% ಇರೋದು ಆ ಏಜಲ್ಲಿ 20 to 30%ವರೆಗೂ ಡ್ರಾಪ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಏಜ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಆಮೇಲೆ ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ತುಂಬ ಜನ ದಂಪತಿಗಳಿಗೆ ಒಂದು ಮುಜುಗರ ಏನು ಅಂತ ಹೇಳಿದ್ರೆ, ಈಗ IVF ಚಿಕಿತ್ಸೆ ಮೂಲಕ ಮಗು ಆಗಿದೆ ಅನ್ನೋದಾದರೆ ಅದು ಸಂಬಂಧಿಕರು, ಕುಟುಂಬದವರು ಅದನ್ನು ಒಂದು ರೀತಿಯಾಗಿ ನೋಡ್ತಾರೆ, ಅಂದರೆ ಅದರಲ್ಲಿ ಯಾರ ಭ್ರೂಣ ಬಳಸಿರ್ತಾರೋ ಗೊತ್ತಿಲ್ಲ ಅನ್ನುವಂಥದ್ದು. ಸೊ ಅಂಥ ಕೇಸಸನ್ನು ಕಪಲ್ಸ್ ಆಪ್ಟ್ ಮಾಡಿದರೆ ಅದು ಬೇರೆ ವಿಷಯ. ಆದರೆ ಕೆಲವೊಂದಷ್ಟು ಸೆಂಟರ್ಸ್ ಈಗ ರಿಸಲ್ಟ್ಸ್ ಚೆನ್ನಾಗಿ ಕೊಡಬೇಕು ಅನ್ನೋ ಕಾರಣಕ್ಕೆ ಆ ರೀತಿಯೆಲ್ಲ ನಡೀತಾ ಇರುತ್ತೆ, ಅದಕ್ಕಾಗಿ ಹಿಂದೇಟ್ ಹಾಕ್ತಾರೆ ಅನ್ನುವಂಥದ್ದು. ಸೊ ಅದು ನಿಜಾನಾ ಡಾಕ್ಟರ್? ಆ ರೀತಿ ಮಾಡಬಹುದಾ, ಸಾಧ್ಯ ಇದೆಯಾ? ಇದು ಡೆಫಿನೆಟ್ಲಿ ತಪ್ಪು. ತುಂಬ ಕಪಲ್ಸ್ಗೆ ಒಂದು ಮಿಸ್ಕನ್ಸೆಪ್ಷನ್ ಅಥವಾ ಮಿಸ್ಇನ್ಫಾರ್ಮೇಷನ್ ಅಂತ ಏನು ಹೇಳ್ತೀವಲ್ವ, ನಾವು IVF ಮಾಡುವಾಗ ಬೇರೆಯವ್ರ ಮೊಟ್ಟೆ ತೊಗೋತೀವಿ ಅಥವಾ ಬೇರೆಯವ್ರ ಸ್ಪರ್ಮ್ ತೊಗೊಂಡು ಮಾಡ್ತೀವಿ ಅಥವಾ ಬೇರೆಯವ್ರ ಭ್ರೂಣನೇ ತೊಗೊಂಡು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ನಾವು ವೈಫ್ಗೆ ರಿಸರ್ವ್ ಚೆನ್ನಾಗಿದ್ದರೆ ಅಥವಾ ಸ್ಪರ್ಮ್ ಕೌಂಟಲ್ಲಿ ಕೌಂಟು ಮೋಟಿಲಿಟಿ ಎಲ್ಲ ಚೆನ್ನಾಗಿದ್ದರೆ ನಾವು ಅವ್ರದ್ದೇ ಮೊಟ್ಟೆನ ಹೊರಗಡೆ ತೆಗೆದು ಅವರ ಹಸ್ಬೆಂಡ್ ಸ್ಪರ್ಮ್ನೇ ಸೇರಿಸಿ ಭ್ರೂಣ ಮಾಡಿ ಆ ಭ್ರೂಣನ ಅವ್ರ ಗರ್ಭಕೋಶಕ್ಕೆ ಹಾಕ್ತೀವಿ. ಓಕೆನಾ? ನಾವು ಕಪಲ್ಸ್ಗೆ ಇನ್ಫಾರ್ಮ್ ಮಾಡ್ದೇ ನಾವು ಯಾವುದೇ ಡೋನರ್ ಮೊಟ್ಟೆ ಆಗಲಿ ಡೋನರ್ ಸ್ಪರ್ಮ್ ಆಗಲಿ ನಾವು ಯೂಸ್ ಮಾಡೋದಕ್ಕೆ ಆಗಲ್ಲ. ಓಕೆನಾ? ಆ ಥರ ಏನಾದರೂ ಇಂಡಿಕೇಷನ್ ಇದ್ದರೆ, ಸಪೋಸ್ ನಾನು ಇವಾಗ ಹೇಳಿದ್ನಲ್ವ, AMH ತುಂಬ ಕಡಿಮೆ ಇರೋದು ಅಥವಾ ವೈಫಲ್ಲಿ ಮೊಟ್ಟೆ ಸಂಖ್ಯೆ ತೀರಾ ಕಡಿಮೆ ಆಗಿ ಹೋಗಿರೋದು, ಅವರು ಸೆಲ್ಫ್ ಎಗ್ಸಲ್ಲಿ ಆಗಲ್ಲ, ಆ ಥರ ಏನಾದರೂ ಇದ್ದರೆ ಮಾತ್ರ ನಾವು ಡೋನರ್ ಮೊಟ್ಟೆನ ಯೂಸ್ ಮಾಡ್ತೀವಿ. ಹಾಗೆ ಹಸ್ಬೆಂಡಲ್ಲಿ ಏನಾದರೂ ಅವ್ರಿಗೆ ವೀರ್ಯನೇ ಇಲ್ಲ, ಅದನ್ನು ಎಜುಸ್ಪರ್ಮಿಯಾ ಅಂತ ಹೇಳ್ತೀವಿ, ಆಮೇಲೆ ನಮಗೆ ಸೂಜಿ ಹಾಕಿನೂ ತೆಗಿಬೋದು, ಅದರಲ್ಲಿ ಏನಾದರೂ ನಮಗೆ ವೀರ್ಯಾಣುನೇ ಸಿಗ್ತಾ ಇಲ್ಲ, ಆ ಥರ ಏನಾದರೂ ಸಿಚುವೇಶನ್ ಇದ್ದರೆ ಮಾತ್ರ ನಾವು ಡೋನರ್ ಸ್ಪರ್ಮ್ನ ಯೂಸ್ ಮಾಡ್ತೀವಿ. ಆ ಡೋನರ್ ಮೊಟ್ಟೆ ಡೋನರ್ ಸ್ಪರ್ಮ್ನ ಯೂಸ್ ಮಾಡೋದಕ್ಕೂ ನಮಗೆ ಲಾ ಇದೆ. ಅದನ್ನು ನಾವು ಅಫಿಡವಿಟ್ ಮಾಡಿಸಿ ಇಬ್ಬರು ಕಪಲ್ಸ್ಗೆ ಚೆನ್ನಾಗಿ ಅರ್ಥ ಮಾಡಿಸಿ ಹೇಳಿ ನಾವು ಈ ಥರ ಡೋನರ್ ಸ್ಪರ್ಮ್ ಡೋನರ್ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಮಾಡ್ತೀವಿ. ಓಕೆನಾ? ಬಟ್ ನಾವು ಹೇಳ್ದೇ ಯಾರಿಗೂ ಡೋನರ್ ಮೊಟ್ಟೆ ಅಥವಾ ಡೋನರ್ ಸ್ಪರ್ಮ್ ಯೂಸ್ ಮಾಡಿರೋ ಎಂಬ್ರಿಯೋನ ನಾವು ಯಾರಿಗೂ ಹಾಕೋದಕ್ಕಾಗಲ್ಲ, ನಾವು ಆ ಥರ ಮಾಡೋದೂ ಇಲ್ಲ. ಸೊ ಅದು ತಪ್ಪು ಕಲ್ಪನೆ, ಅದನ್ನು ದಯವಿಟ್ಟು ಎಲ್ಲರೂ ಇದನ್ನೊಂದು ಮೆಸೇಜ್ ಥರ ತೊಗೊಳ್ಳಿ. ನಾವು IVF ಟ್ರೀಟ್ಮೆಂಟ್ ಮಾಡೋದ್ರಲ್ಲಿ ನಾವು ನಿಮ್ಮ ಮೊಟ್ಟೆ ಮತ್ತು ನಿಮ್ಮ ಸ್ಪರ್ಮ್ ಯೂಸ್ ಮಾಡಿನೇ ಮಾಡೋದು.
ಇಂಡಿಕೇಶನ್ ಇದ್ದರೆ ಮಾತ್ರ ನಾವು ಡೋನರ್ ಗ್ಯಾಮಿಟ್ಸ್ನ ಯೂಸ್ ಮಾಡ್ತೀವಿ. ಎಸ್ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಶಂಕರ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಇವರು ಗರ್ಭಗುಡಿ IVF ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದು ಸಕ್ಸಸ್ಫುಲ್ ಆದಂಥವ್ರು. ನಮಸ್ತೆ ಶಂಕರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ ನೀವು ಮತ್ತೆ ನಿಮ್ಮ ಶ್ರೀಮತಿ ಅವರು? ಚೆನ್ನಾಗಿದ್ದೀವಿ ಮೇಡಮ್. ಓಕೆ, ನಿಮ್ಗೆ ಗರ್ಭಗುಡಿ IVF ಸೆಂಟರ್ ಬಗ್ಗೆ ಯಾವಾಗ ಗೊತ್ತಾಯ್ತು? ನಿಮ್ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ಹೇಳಿ. ಮದುವೆ ಆಗಿ 5 years ಆಯ್ತು. ಹ್ಮ್. ನಮ್ಗೆ ಬೇರೆ ಒಬ್ರು ಡಾಕ್ಟರ್ ಶ್ವೇತಾ ಮೇಡಮ್ ಅವ್ರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಓಕೆ. ನಾವು ಆಮೇಲೆ ಮೇಡಮ್ ಕನ್ಸಲ್ಟ್ ಮಾಡಿದ್ವಿ. ಓಕೆ. ಕನ್ಸಲ್ಟ್ ಮಾಡಿ ಮೇಡಮ್ ಅವರಿಂದನೇ ಇದ್ ಮಾಡಿ ಇವಾಗ ಸಕ್ಸಸ್ ಆಯ್ತು ಮೇಡಮ್. ಓಕೆ 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 ಅಂದ್ರೆ ಏನು ಸಮಸ್ಯೆ ಇತ್ತು, ಅದನ್ನ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಯಾವ ರೀತಿ ಬಗೆಹರಿಸಲಾಯ್ತು? ಈಗ ಹೇಗಿದ್ದಾರೆ ನಿಮ್ ವೈಫ್? ಕನ್ಸೀವಿಂಗ್ ಇವಾಗ? ಹ್ಞೂ ಮೇಡಮ್, ಹೌದು. ಇವಾಗ 6.5 months ಮೇಡಮ್. ಓಕೆ 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 ಕಂಗ್ರ್ಯಾಚುಲೇಷನ್ಸ್ ಶಂಕರ್ ಅವರೇ. ಸೊ ನಿಮ್ಮ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಲ್ಲಿ ಚಿಕಿತ್ಸೆ ಪಡೆಯುವಂಥದ್ದಾಗಿರ್ಬೋದು? ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವು ಶ್ವೇತಾ ಮೇಡಮ್ ಹತ್ರ ತೋರಿಸ್ತಿದ್ವಿ, ಅಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆಮೇಲೆ ನಮ್ಗೆ ಫಸ್ಟ್ ಟೈಮ್ ಅಲ್ಲೇ ಸಕ್ಸಸ್ ಸಿಕ್ತು ಮೇಡಮ್. ಕರೆಕ್ಟ್ ಶಂಕರ್ ಅವರೇ, 5 ವರ್ಷ ಆಯಿತು ಮದುವೆ ಆಗಿ ಅಂತ ಹೇಳ್ತಾ ಇದ್ರಿ. ಸೊ ಗರ್ಭಗುಡಿ IVF ಸೆಂಟರ್ ಅಲ್ಲಿ ತಗೊಳಕ್ಕೆ ನಿಮ್ಗೆ ಹೇಗೆ ಕಾನ್ಫಿಡೆನ್ಸ್ ಬಂತು ಅನ್ನುವಂಥದ್ದು? ಮೇಡಮ್, ಕಾನ್ಫಿಡೆನ್ಸ್ ಅಂತಂದ್ರೆ ನಮ್ಗೆ ಡಾಕ್ಟರ್ ಶ್ವೇತಾ ಮೇಡಮ್ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಬೇರೆ ಕಡೆ ಎಲ್ಲೂ ಯಾರನ್ನೂ ಕನ್ಸಲ್ಟ್ ಮಾಡ್ಲಿಲ್ಲ, ಡೈರೆಕ್ಟ್ ಶ್ವೇತಾ ಮೇಡಮ್ ಅವ್ರಿಗೆ ಕನ್ಸಲ್ಟ್ ಮಾಡಿದ್ದೀನಿ. ಎಸ್ 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 ಡಾಕ್ಟರ್ ಶ್ವೇತಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ, ನೀವು ಮಾತನಾಡ್ಬೋದು ಶಂಕರ್ ಅವರೇ. ಆಯ್ತು ಮೇಡಮ್. ಹೇಗಿದ್ದೀರಾ ಶಂಕರ್ ಅವರೇ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್. ನೀವು ಮೇಡಮ್? ನಾನು ಚೆನ್ನಾಗಿದ್ದೀನಿ. ತುಂಬ ದಿವಸ ಆಯಿತು ನಿಮ್ಮನ್ನು ನೋಡಿ. ಯೂಶಲಿ ನಾವು 12 ವೀಕ್ಸ್ವರೆಗೂ ನೋಡ್ತೀವಿ ಅಲ್ವಾ, ಆಮೇಲೆ ರೆಫರ್ ಮಾಡಿರ್ತೀವಿ. ಹೇಗಿದ್ದಾರೆ ನಿಮ್ಮ ವೈಫು? ಚೆನ್ನಾಗಿದ್ದಾರೆ ಮೇಡಮ್. ಎಲ್ಲ ನಿಮ್ಮದು ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂತು ಅಲ್ವಾ? ನಾರ್ಮಲ್ ಇದೆ ಮೇಡಮ್. ಹಾಂ, ನಿಮ್ಮ ಹತ್ರ ಮಾತಾಡಿ ತುಂಬ ಸಂತೋಷ ಆಗ್ತಾ ಇದೆ ಶಂಕರ್ ಅವರೇ. ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದನೂ ನಮ್ಗೆ ಹೆಲ್ಪ್ ಆದಂಗೆ ಆಗಿದೆ ಮೇಡಮ್. ಹಾಂ, ನಮಗೂ ಒಂದು ಅವಕಾಶ ಕೊಟ್ಟರೆ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡೋಕ್ಕೆ. ಫಸ್ಟ್ ಟೈಮಲ್ಲೇ ನಿಮಗೆ ಪಾಸಿಟಿವ್ ರಿಸಲ್ಟ್ ಬಂದಿದ್ದು ನಮಗೂ ತುಂಬ ಸಂತೋಷ. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಶಂಕರ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಹಾಗೆ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ, ಸಂಕೋಚ ಪಡ್ತಾ ಇರ್ತಾರೆ IVF ಟ್ರೀಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ. ಸೊ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಶಂಕರ್ ಅವರೇ? ಮೇಡಮ್, ನನ್ನ ಪ್ರಕಾರ ಅಲ್ಲಿ ಇಲ್ಲಿ ತೋರ್ಸೋದಕ್ಕಿಂತ ಡೈರೆಕ್ಟ್ ಆಗಿ ಗರ್ಭಗುಡಿಗೆ ತೋರ್ಸೋದೇ ಬೆಸ್ಟ್ ಅಂತ ಅನ್ಸುತ್ತೆ ಮೇಡಮ್, ನನಗೆ ಗೊತ್ತಿರಂಗೆ. ಎಸ್, ಧನ್ಯವಾದ ಶಂಕರ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಎಸ್ ಡಾಕ್ಟರ್, ತುಂಬ ಜನಕ್ಕೆ ನಾವು ಮಿಸ್ಕಾನ್ಸೆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಅದನ್ನೆಲ್ಲ ಮಾತನಾಡ್ತಾ ಇದ್ವಿ. ಇನ್ನೊಂದು ಕಲ್ಪನೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ IVF ಮೂಲಕ ಆದಂಥ ಮಗು ಪ್ರೆಗ್ನೆನ್ಸಿಯಲ್ಲಾಗಿರ್ಬೋದು ಅಥವಾ ಡೆಲಿವರಿ ಟೈಮಲ್ಲಿ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ, ಹೈ ರಿಸ್ಕ್ ಆಗ್ತಾ ಇರುತ್ತೆ, ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿದ್ರೆ ಲೈಫ್ ರಿಸ್ಕ್ ಕೂಡ ಇರುತ್ತೆ ಅನ್ನುವಂಥ ಒಂದು ಯೋಚನೆ ಇದೆ. ಅದು ನಿಜಾನಾ ಡಾಕ್ಟರ್? ಇದೂ ಒಂದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು. ಒಂದು ಎಲ್ಲರಿಗೂ ಒಂದು ರಿಸ್ಕ್ ಅಂತ ಆಲ್ರೆಡಿ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ IVF ಅಲ್ಲಾಗಿರೋ ಬೇಬೀಸ್ ಅಬ್ನಾರ್ಮಲ್ ಇರುತ್ತೆ ಅಂತ ಅನ್ಕೋತಾರೆ. ಓಕೆನಾ? ಬಟ್ ನ್ಯಾಚುರಲ್ ಕನ್ಸೆಪ್ಷನ್ ಆಗಿರೋರಲ್ಲೂ ನಾವು ಅಬ್ನಾರ್ಮಲ್ ಬೇಬೀಸ್ನ ನೋಡ್ತೀವಿ ಅಲ್ವಾ? ಸೊ ಎಲ್ಲರಿಗೂ ಒಂದು ಇನ್ಹೆರೆಂಟ್ ರಿಸ್ಕ್ ಅಂತ ಇರುತ್ತೆ. ಸೊ IVF ಬೇಬೀಸಲ್ಲೂ ನ್ಯಾಚುರಲ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ರಿಸ್ಕ್ ಇರುತ್ತೋ ಅಷ್ಟೇ ರಿಸ್ಕ್ ಇರುತ್ತೆ. ದಟ್ ಈಸ್ ಅಬೌಟ್ ದ ಬೇಬಿ. ಇವಾಗ ಮದರ್ಗೆ ನೀವು ಯಂಗ್ ಏಜಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಆವಾಗ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ. ಈ BP ಇರೋದಾಗಲಿ, ಶುಗರ್ ಇರೋದಾಗಲಿ, ಅವ್ರ ತೂಕ ಜಾಸ್ತಿ ಇರೋದಾಗಲಿ, ಅಥವಾ ಬೇರೆ ಏನಾದರೂ ರೀನಲ್ ಪ್ರಾಬ್ಲಮ್ಸು, ಆ ಥರ ಪ್ರಾಬ್ಲಮ್ಸ್ ವಿತ್ ಏಜ್ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಓಕೆ, ಬಟ್ ಇಲ್ಲಿನೂ ಏಜ್ ಇಂಪಾರ್ಟೆಂಟ್. ಓಕೆನಾ? ಬೇಗ ಟ್ರೀಟ್ಮೆಂಟ್ ತೊಗೊಂಡ್ರೆ ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲೂ ಕೂಡ ಏನೂ ಕಾಂಪ್ಲಿಕೇಶನ್ಸ್ ಆಗಲ್ಲ. ಬಟ್ ತುಂಬ ಲೇಟಾಗಿ ಯಾರು ಬರ್ತಾರೋ, 35 ವರ್ಷ ಆದಮೇಲೆ ಯಾರು ಬರ್ತಾರೋ ಅವ್ರಿಗೆ ಆಲ್ರೆಡಿ ಡಯಾಬಿಟೀಸ್ ಇರುತ್ತೆ, ಕೆಲವೊಬ್ಬರಿಗೆ BP ಜಾಸ್ತಿ ಇರುತ್ತೆ. ಸೊ ಆ ಥರ ಇರುವಾಗ ಪ್ರೆಗ್ನೆನ್ಸಿಯಲ್ಲೂ ಕೂಡ ಸ್ವಲ್ಪ ಶುಗರ್ ಜಾಸ್ತಿ ಆಗೋದು ಅಥವಾ BP ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ IVF ಮಾಡೋದ್ರಿಂದನೇ ಈ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಏನಿರಲ್ಲ. ಅವ್ರಿಗೆ ಏನು ಇನ್ಹೆರೆಂಟ್, ಅವ್ರು ಏನು ರಿಸ್ಕ್ ಇರುತ್ತೋ ಅವ್ರನ್ನ ನಾವು ನೋಡಿಬಿಟ್ಟು ಅವ್ರಿಗೆ ಮುಂಚೆನೇ ಅದನ್ನು ಇನ್ಫಾರ್ಮ್ ಮಾಡ್ತೀವಿ. ನೋಡಿ, ನಿಮಗೆ ಈ ಥರ ತೊಂದರೆ ಇದೆ, ಸೊ ಇದು ಪ್ರೆಗ್ನೆನ್ಸಿ ರಿಲೇಟೆಡ್ ಆಗದೆ ಇರ್ಬೋದು, ಬಟ್ ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಆಗ್ಬೋದು ಅಂತ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ನೀವು ಯಾವ ಏಜಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಸ್ ಎಸ್ ಡಾಕ್ಟರ್, ಇನ್ನು ತುಂಬ ಜನ ದಂಪತಿಗಳು ಈಗ ನೀವು ಹೇಳಿದ್ರಿ ಒಂದು ಟೈಮ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥದ್ದು, ಅದರ ಜೊತೆಗೆ
ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೆ, ಅವರೊಂದು ಒಪಿನಿಯನ್ ಕೊಟ್ಟಿರ್ತಾರೆ, ಅದರ ಪ್ರಕಾರ ಹೋಗಬೇಕು ಚಿಕಿತ್ಸೆಗೆ. ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್, ಹೀಗೆ ತುಂಬ ಸಲ ಡಾಕ್ಟರ್ಸ್ ಚೇಂಜ್ ಮಾಡ್ತಾ ಇರ್ತಾರೆ. ಮೇ ಬಿ ಅವ್ರಿಗದು ಇರುವಂಥ ಆತಂಕನೋ ಏನೋ. ಸೊ ಹಾಗೆ ಮಾಡೋದು ಕೂಡ ಫರ್ಟಿಲಿಟಿ ಒಂದಂದರೆ ಒನ್ ಟೈಪ್ ಆಫ್ ಟ್ರೀಟ್ಮೆಂಟ್ ಮುಂದುವರಿಯೋದಕ್ಕೆ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನುವಂಥದ್ದು. ಈ ಥರ ಒಂದು ನಾವು ಯಾವುದೇ ಟ್ರೀಟ್ಮೆಂಟ್ ತೊಗೋಬೇಕು ಅಂದ್ರೂ ಅದರಲ್ಲಿ ಒಂದು ಟ್ರಸ್ಟ್ ಇರಬೇಕು, ಆಯಿತಾ. ಆ ಟ್ರಸ್ಟ್ ಇಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ತುಂಬ ಜನ ನಾವು ನೋಡ್ತೀವಿ, ಕಪಲ್ಸು ಒಂದು ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅವರಲ್ಲಿ ಟೆಸ್ಟ್ ಮಾಡ್ಕೋತಾರೆ, ಅವರೊಂದು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿರ್ತಾರೆ. ಬಟ್ ದೆನ್ ಅವರು ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಲ್ಲ, ಮತ್ತೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗ್ತಾರೆ. ಅಲ್ಲಿ ನಾವು ಇದೇ ಟ್ರೀಟ್ಮೆಂಟ್ ತೊಗೊಳ್ಬೇಕಾ, ಬೇರೆ ಏನಾದರೂ ಮಾಡ್ಬೋದಾ ಅಂತ ಮತ್ತೆ ಅದೇ ಟೆಸ್ಟ್ ಮಾಡಿಸ್ತಾರೆ, ಬಟ್ ಏನೂ ಟ್ರೀಟ್ಮೆಂಟ್ ತೊಗೊಳ್ಳಲ್ಲ. ಆ ಥರ ಚೇಂಜ್ ಮಾಡೋದ್ರಿಂದ ಮಧ್ಯದಲ್ಲಿ ಅವ್ರಿಗೆ ತುಂಬ ಟೈಮ್ ವೇಸ್ಟ್ ಆಗ್ತಾಯಿದೆ. ಪದೇ ಪದೇ ಸೇಮ್ ಟೆಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಅಲ್ಲಿನೂ ಅವ್ರ ಟೈಮ್ ವೇಸ್ಟ್ ಆಗ್ತಾಯಿದೆ, ಅವ್ರ ದುಡ್ಡು ವೇಸ್ಟ್ ಆಗ್ತಾಯಿದೆ, ಆಮೇಲೆ ಸರಿಯಾದ ಟ್ರೀಟ್ಮೆಂಟೂ ಅವ್ರು ತೊಗೊಳ್ತಾ ಇರಲ್ಲ. ಸೊ ಆ ಥರ ಮಾಡೋಕ್ಕಿಂತ ನೀವು ಒಂದು ಚೆನ್ನಾಗಿರೋ ಫರ್ಟಿಲಿಟಿ ಸೆಂಟರ್ಗೆ ಹೋಗಿ ಅಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಮೀಟ್ ಮಾಡಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಬೇಕು, ಓಕೆನಾ. ಪ್ರಾಬ್ಲಮ್ಸ್ ಏನಿರುತ್ತೋ ಅದ್ರ ತಕ್ಕ ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಓಕೆನಾ. ನಾವು ಸ್ಪರ್ಮ್ ಕೌಂಟ್ ಫಾರ್ ಎಕ್ಸಾಂಪಲ್ 5 ಮಿಲಿಯನ್ 2 ಮಿಲಿಯನ್ ಇರೋವಾಗ ಅವ್ರಿಗೆ ನ್ಯಾಚುರಲ್ ಕನ್ಸೆಪ್ಷನ್ ಆಗೋದು ತುಂಬಾ ರೇರ್, ಓಕೆನಾ. 0% ಯಾವಾಗಲೂ ಇರಲ್ಲ, ಬಟ್ ಇಟ್ ಈಸ್ ವೆರಿ ರೇರ್. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲ ನಮಗಿನ್ನೂ ತುಂಬ ಟೈಮ್ ಇದೆ, ಮುಂದೆ ನೋಡೋಣ, ಮತ್ತೊಂದು ಸಲ ರಿಪೀಟ್ ಮಾಡಿ ನೋಡೋಣ, ಆ ಥರ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ, ಓಕೆನಾ. ಸೊ ಒಂದು ಸೆಂಟ್ರಲ್ಲಿ ಕಂಟಿನ್ಯೂ ಮಾಡಿದ್ರೆ ಅವರು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ಓಕೆ ನ್ಯಾಚುರಲಿ ಮಾಡೋಣ, ಓಕೆ ವಿ ವಿಲ್ ಟ್ರೈ 1 or 2 ಸೈಕಲ್ಸ್ ನೋಡೋಣ, ನೋಡಿಬಿಟ್ಟು ಆಗ್ತಾಯಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಸ್ಟೆಪ್ಪು IUI, ಓಕೆನಾ. ಎಲ್ಲನೂ ನಾರ್ಮಲ್ ಇದ್ದರೆ, ಅವರು ಗರ್ಭನಾಳಗಳು ಓಪನ್ ಇದ್ದರೆ, ಸ್ಪರ್ಮ್ ಕೌಂಟ್ ಎಲ್ಲ ನಾರ್ಮಲ್ ಇದ್ದರೆ, ಚಲನ ಶಕ್ತಿ ನಾರ್ಮಲ್ ಇದ್ದರೆ ನಾವು ನೆಕ್ಸ್ಟ್ ಸ್ಟೆಪ್ IUI ಹೋಗ್ತೀವಿ. ಓಕೆ, IUIಲ್ಲೂ ಆಗ್ತಾ ಇಲ್ವಾ ಆವಾಗ IVFಗೆ ಹೋಗ್ತೀವಿ. ಈ ಸೀಕ್ವೆನ್ಸ್ ಏನಿದೆ ಅಲ್ವಾ, ಅವ್ರು ಎಲ್ಲೇ ಹೋಗಲಿ ಅದು ಚೇಂಜ್ ಆಗಲ್ಲ, ಓಕೆನಾ. ಅದಕ್ಕೆ ಒಂದು ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಎಲ್ಲಿ ಚೆನ್ನಾಗಿರೋ ಜಾಗದಲ್ಲಿ, ಚೆನ್ನಾಗಿರೋ ಸೆಂಟ್ರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಮಧ್ಯದಲ್ಲಿ ಟೈಮ್ ವೇಸ್ಟ್ ಮಾಡ್ದೇ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎಸ್ ಡಾಕ್ಟರ್, ಇಟ್ಸ್ ಕ್ವೈಟ್ ಅ ಪ್ರೊಸೆಸ್ ಅಂತ ಹೇಳಿದ್ರೆ ನೀವು ಹೇಳ್ದಂಗೆ. ಈವನ್ IVF ಕೂಡ ಅಂದರೆ ಒಂದೇ ಸಲಿಗೆ ಆಗುತ್ತೆ ಅನ್ನುವಂಥದ್ದಲ್ಲ, ಕೆಲವೊಬ್ಬರಿಗೆ ಮಲ್ಟಿಪಲ್ ಅಟೆಂಪ್ಟ್ಸ್ ಕೂಡ ತಗೊಳ್ಬಹುದು. ಸೊ ಈ ಹೋಲ್ ಪ್ರೊಸೆಸ್ಸಲ್ಲಿ ಡಾಕ್ಟರ್, ಕಪಲ್ಸ್ನ ಪಾತ್ರ ಏನು, ಅಂದರೆ ಅವ್ರೇನು ಮಾಡಬಹುದು ಇದರಲ್ಲಿ? ಈಗ ಮೇ ಬಿ ಸೈಕಲ್ ಟು ಸೈಕಲ್ ಆಗಿರಬಹುದು, ಆ ರೀತಿ ಆ ಮಧ್ಯದಲ್ಲಿ ಅವರ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅವರ ಡೈಟ್ ಆಗಿರಬಹುದು ಅಥವಾ ಎಕ್ಸಸೈಸ್, ವಾಕಿಂಗ್, ಓವರ್ ಆಲ್ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರಬೇಕು? ನಾವು ಯೂಶಲಿ ನಮ್ಮ ಗರ್ಭಗುಡಿಯಲ್ಲಿ ಹೋಲಿಸ್ಟಿಕ್ ಅಪ್ರೋಚ್ ಅಂತ ಫಾಲೋ ಮಾಡ್ತೀವಿ. ಹೋಲಿಸ್ಟಿಕ್ ಅಂದರೆ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಎಲ್ಲನೂ ಕೇರ್ ತೊಗೊಂಡು ನಾವು ಮಾಡ್ತೀವಿ. ಯೂಶಲಿ ನಮ್ಮ ಹತ್ರ ಕಪಲ್ಸ್ ಬಂದವರು ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಅವರು ಸುತ್ತಮುತ್ತ ಇರೋ ಜನ ಅವ್ರಿಗೆ ತುಂಬ ಚುಚ್ಚಿ ಮಾತಾಡ್ತಾರೆ. ಮ್ಯಾಮ್ ನಮಗೆಲ್ಲೂ ಫಂಕ್ಷನಲ್ಲಿ ಅಲೌ ಮಾಡಲ್ಲ, ನಾವು ಎಲ್ಲೂ ಹೋಗೋದೇ ಇಲ್ಲ, ಅದಕ್ಕೋಸ್ಕರ ನಾವು ಮನೆಯಲ್ಲೇ ಇರ್ತೀವಿ, ನಮ್ಗೆ ತುಂಬ ಬೇಜಾರಾಗುತ್ತೆ ಅಂತ ಎಲ್ಲ ಹೇಳ್ತಾರೆ ಬಂದುಬಿಟ್ಟು. ಸೊ ಅದಕ್ಕೆ ಅವರ ಮೆಂಟಲ್ ಸ್ಟೇಟಸ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಅಪ್ರೋಪ್ರಿಯೇಟ್ ಕೌನ್ಸಿಲಿಂಗ್ ಅಂತ ಮಾಡಿಸ್ತೀವಿ, ಓಕೆನಾ. ಹಾಗೆ ಅವರ ಜನರಲ್ ಹೆಲ್ತ್, ನಮಗೆ ಒಂದು ಬೇಸಿಕ್ ಟೆಸ್ಟ್ಸ್ ಅವ್ರಿಗೆ ಮಾಡಿದಾಗ ಏನು ಪ್ರಾಬ್ಲಮ್ಸ್ ಇದೆ, ಅವ್ರ ಶುಗರ್ಸ್ ಹೇಗಿದೆ, ಥೈರಾಯ್ಡ್ ಹೇಗಿದೆ, ಅದನ್ನೆಲ್ಲನೂ ನಾವು ನೋಡ್ತೀವಿ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನಾವು ಕರೆಕ್ಟ್ ಮಾಡ್ತೀವಿ. ಹಾಗೆ ಅವರ ವೇಟೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಫರ್ಟಿಲಿಟಿ ಟ್ರೀಟ್ಮೆಂಟ್. ವೇಟ್ ಏನಾದರೂ ಜಾಸ್ತಿ ಇದ್ದರೆ ಅದಕ್ಕೆ ಡಯಟ್ ಅಡ್ವೈಸು, ಅದಕ್ಕೆ ಯೋಗ, ಎಕ್ಸರ್ಸೈಸ್ ಎಲ್ಲನೂ ನಾವು ಹೇಳ್ಕೊಡ್ತೀವಿ ಯೂಶಲಿ. ಸೊ ಇದರಲ್ಲಿ ಟ್ರೀಟ್ಮೆಂಟು ನಮ್ಮ ನಾಲೆಜ್ ಪ್ರಕಾರ ನಾವು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ತಾ ಇರ್ತೀವಿ. ಬಟ್ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಪಲ್ಸು ಕೂಡ ಅವ್ರದ್ದು 50% ಇದರಲ್ಲಿ ಇರುತ್ತೆ. ಬರೀ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಅದು ಸಕ್ಸಸ್ ಆಗಲ್ಲ, ಅದರಲ್ಲಿ ಅವ್ರ ಎಫರ್ಟು ಕೂಡ ಇರಬೇಕು. ನಾವೇನಾದರೂ ಹೇಳಿದ್ರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ತೂಕ ಕಡಿಮೆ ಮಾಡಿಕೊಂಡು, ಶುಗರ್ ಕಂಟ್ರೋಲ್ ಮಾಡಿಕೊಂಡು, ಥೈರಾಯ್ಡ್ ಕಂಟ್ರೋಲ್ ಮಾಡಿಕೊಂಡು, ಅವರ ಜನರಲ್ ಹೆಲ್ತ್ನ ಓವರ್ ಆಲ್ ಸರಿ ಮಾಡಿಕೊಂಡ್ರೆ ಅದರಲ್ಲಿ ನಾವು ಯಾವುದೇ ಟ್ರೀಟ್ಮೆಂಟ್ ಮಾಡಲಿ ಅದರಲ್ಲಿ ಸಕ್ಸಸ್ ರೇಟ್ಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಈ ಲೈಫ್ ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಡಯಟು, ಅವರೇನಾದರೂ ಸ್ಮೋಕಿಂಗು ಅಥವಾ ಡ್ರಿಂಕ್ಸ್ ಏನಾದರೂ ಮಾಡ್ತಾಯಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದು, ಕಡಿಮೆ ಅಲ್ಲ ನಾವು ಸ್ಟಾಪ್ ಮಾಡೋದಕ್ಕೆ ಹೇಳ್ತೀವಿ. ಆಮೇಲೆ ಚೆನ್ನಾಗಿರೋ ಆಹಾರ ಹೊರಗಡೆ ತಿಂದೇ ಇರೋದು, ಈ ಮೈದಾ, ಸ್ವೀಟ್ಸು, ತುಂಬಾ ಜಂಕ್ ಫುಡ್ ನಾವು ಇವಾಗ ತೊಗೋತಾ ಇದ್ದೀವಿ. ಸೊ ಆ ಥರ ಎಲ್ಲ ಡಯಟ್
ಫಾಲೋ ಮಾಡಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡಾಗ ನಾವು ಯಾವುದೇ ಟ್ರೀಟ್ಮೆಂಟ್ ಇರಲಿ, ಇದರ ನ್ಯಾಚುರಲ್ ಇರಲಿ, IUI ಇರಲಿ, IVF ನಾವು ಮಾಡಲಿ, ಅದರಲ್ಲಿ ಸಕ್ಸಸ್ ರೇಟ್ ಇಂಪ್ರೂವ್ ಆಗುತ್ತೆ. ಇನ್ಫ್ಯಾಕ್ಟ್ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ನಾವು ನೋಡಿದ್ದೀವಿ, ಬಿಕಾಸ್ ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಅದನ್ನು ನಾವು ನೋಡಿದ್ದೀವಿ. ಸೊ ಅದನ್ನು ಆ ಥರ ಹೇಳ್ಬೋದು. ಎಸ್ ಡಾಕ್ಟರ್, ಕೊನೆಯದಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ ಕಪಲ್ಸ್ ಅಂದರೆ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ, ಮತ್ತು ಯಾವ ರೀತಿ ಅಡ್ವೈಸ್ ಮಾಡ್ತೀರಾ ಅನ್ನುವಂಥದ್ದು? ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಡಿಲೇ ಮಾಡೋಕ್ಕೆ ಹೋಗಬಾರ್ದು ಟ್ರೀಟ್ಮೆಂಟ್ನ. ನಾವು 1 ವರ್ಷ ಏನಕ್ಕೆ ಟೈಮ್ ಕೊಡ್ತೀವಿ ಅಂದರೆ, ಅದರಲ್ಲಿ 70 to 80% ಕಪಲ್ಸ್ 1 ವರ್ಷದಲ್ಲಿ ವಿದೌಟ್ ಎನಿ ಅಸಿಸ್ಟೆನ್ಸ್ ಕನ್ಸೀವ್ ಆಗಿಬಿಡ್ತಾರೆ. ಸೊ 1 ವರ್ಷದಲ್ಲಿ ಆಗ್ತಾ ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಬೇಗ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಆಮೇಲೆ ಯಾವ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕೆ ಅದಕ್ಕೆ ನಾವಿದ್ದೀವಿ, ಬಟ್ ಅದನ್ನು ಯಾವಾಗ ತೊಗೋಬೇಕು, ಎಲ್ಲಿ ಹೋಗ್ಬಿಟ್ಟು ತೊಗೋಬೇಕು, ಅದನ್ನು ಯಾವುದು ನಿಮಗೆ ಸರಿಯಾದ ಟ್ರೀಟ್ಮೆಂಟ್, ಅದನ್ನು ಡಿಸ್ಕಸ್ ಮಾಡಿದಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನ ಯಾವಾಗ ಹೋಗಬೇಕು ಅಂತ ಡಿಸೈಡ್ ಮಾಡೋರು ನೀವೇನೆ. ಸೊ ಅದನ್ನು ನೀವು ಕರೆಕ್ಟ್ ಟೈಮಿಗೆ ಆ ಡಿಸಿಷನ್ ತೊಗೊಂಡು ನಮ್ಮ ಹತ್ರ ಬಂದು ಕರೆಕ್ಟಾಗಿರೋ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮ್ಮ ತಂದೆ ತಾಯಿ ಆಗೋ ಕನಸು ಬೇಗ ನನಸಾಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್ ಬೆಂಗಳೂರು, ಶಾಖೆಗಳು ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನಾಗರಭಾವಿ ಹಾಗೂ RMV ಎಕ್ಸ್ಟೆನ್ಷನ್, ಯಲಹಂಕ, ಹೊಸೂರು ಮತ್ತು ದಾವಣಗೆರೆ. ದೂರವಾಣಿ ಸಂಖ್ಯೆ 9071234005. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.